Like and subscribe to Desi Engine. Click the bell button to receive the latest video. ನಮಸ್ಕಾರ. ನಾವು ಇವತ್ತು ಕನ್ನಡ ಭಾಷೆಯನ್ನು ಕಲಿಯೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ಕನ್ನಡ ಭಾಷೆಗಳ ಅಕ್ಷರಗಳನ್ನು ಮೊದಲನೇ ಹಂತದಲ್ಲಿ ಕಲಿಯೋಣ. ಕನ್ನಡ ಭಾಷೆಯ ಅಕ್ಷರಗಳ ಪದಪುಂಜಕ್ಕೆ ನಾವು ವರ್ಣಮಾಲೆ ಅಂತ ಕರಿತೇವೆ. ಇವತ್ತು ವರ್ಣಮಾಲೆಯನ್ನು ನಾವು ಅಭ್ಯಾಸ ಮಾಡೋಣ. ಲೆಸನ್ 1 ವರ್ಣಮಾಲೆ. ಕನ್ನಡ ವರ್ಣಮಾಲೆಯನ್ನು 49 ಅಕ್ಷರಗಳಾಗಿ ನಾವು ವಿಂಗಡಿಸ್ತೇವೆ. ಕನ್ನಡ ಅಕ್ಷರಗಳನ್ನು ನಾವು ಇವಾಗ ಕಲಿಯೋಣ. ವರ್ಣಮಾಲೆಯಲ್ಲಿ 2 ಭಾಗಗಳಾಗಿ ನಾವು ವಿಂಗಡಿಸ್ತಾ ಇದ್ದೇವೆ. ಮೊದಲನೇದಾಗಿ ಸ್ವರಗಳು, ಎರಡನೇದಾಗಿ ವ್ಯಂಜನಗಳು. ಸ್ವರಗಳು ಇದರ ಇಂಗ್ಲೀಷ್ನ ಅರ್ಥ ಓವೆಲ್ಸ್. ವ್ಯಂಜನಗಳು ಇದರ ಇಂಗ್ಲೀಷ್ನ ಅರ್ಥ ಕಾನ್ಸೊನೆಂಟ್ಸ್. ಇವಾಗ ನಾವು ಸ್ವರಗಳ ಉಚ್ಚಾರಣೆಯನ್ನು ನಾವು ಕಲಿಯೋಣ. ಮೊದಲನೇದಾಗಿ ನಾನು ಒಂದೊಂದಾಗಿ ಹೇಳ್ಕೊಡ್ತೀನಿ, ನೀವು ಕಲಿಬೇಕು. ಮೊದಲನೇದಾಗಿ ಆ, ಎರಡನೇದಾಗಿ ಆ, ಮೂರನೇದು ಈ, ಉ, ರು, ಎ, ಐ, ಓ, ಔ, ಆಹ. ಇವಾಗ ನಾವು ಸ್ವರಗಳ ಉಚ್ಚಾರಣೆಯನ್ನು ಮುಗಿಸಿದ್ವಿ. ಈಗ ಎರಡನೇ ಹಂತವಾಗಿ ವ್ಯಂಜನಗಳ ಉಚ್ಚಾರಣೆಯನ್ನು ಶುರು ಮಾಡೋಣ. ಮೊದಲನೇದಾಗಿ ಖ, ಖ, ಘ, ಘ, ಜ್ಞ, ಛ, ಛ, ಜ, ಝ, ಞ, ಠ, ಠ, ಢ, ಢ, ಣ, ಥ, ಥ, ಧ, ಧ, ನ, ಪ, ಫ, ಭ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಇವಾಗ ನಾವು ಕನ್ನಡದ ವರ್ಣಮಾಲೆಯನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇನ್ನು ನಾವು ಮುಂದಿನ ಹಂತಕ್ಕೆ ಹೋದರೆ ಈ ಅಕ್ಷರಗಳನ್ನು ನಾವು ಇನ್ನೂ ವಿವಿಧ ಭಾಗಗಳಾಗಿ ವಿಂಗಡಿಸಿ ನಾವು ತಿಳ್ಕೊಬೋದು. ಕನ್ನಡ ಭಾಷೆಯ ಅಕ್ಷರಗಳಲ್ಲಿ ಒಂದು ವಿಶೇಷತೆ ಇದೆ, ವೈವಿಧ್ಯತೆ. ಅದನ್ನು ನಾನು ಇವಾಗ ಹೇಳ್ಕೊಡ್ತೀನಿ. ವ್ಯಂಜನಗಳು. ಈ ವ್ಯಂಜನಗಳನ್ನು ನಾವು ಮಾ ತನಕ ನಾವು ವರ್ಗೀಯ ವ್ಯಂಜನ ಅಂತೀವಿ. ಈ ಯಾ ಇಂದ ಳ ತನಕ ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಈ ವರ್ಗೀಯ ವ್ಯಂಜನ ಇದೆಯಲ್ಲ, ಇದನ್ನು ನಾವು ಎರಡನೇ ಹಂತದಲ್ಲಿ ಕಲಿತೀವಿ. ಆದರೆ ನಾನು ಕನ್ನಡ ಭಾಷೆಯ ಒಂದು ವೈವಿಧ್ಯತೆ ಬಗ್ಗೆ ನಾನು ಹೇಳ್ತೀನಿ. ಈ ಕ ಇಂದ ಈ 5 ಅಕ್ಷರಗಳನ್ನು ನಾವು ಹೇಗೆ ವಿವಿಧ ಭಾಗಗಳಾಗಿ ವಿಂಗಡಿಸಿದ್ದೀವಿ ಅಂದರೆ, ಇದು ನಾವು ಎಲ್ಲಿಂದ ಉಚ್ಚಾರಣೆ ಮಾಡ್ತೀವಿ ಅಕ್ಷರಗಳನ್ನು, ಅದನ್ನು ಗುಂಪುಗಳಾಗಿ ನಾವು ವಿಂಗಡಿಸಿದ್ದೀವಿ. ಇವಾಗ ನಾನು ಇನ್ನೊಂದು ಸಲ ಹೇಳಿ ತೋರಿಸ್ತೀನಿ, ನೀವು ನನ್ನನ್ನು ಅಬ್ಸರ್ವ್ ಮಾಡಿ. ಮೊದಲನೇದಾಗಿ ಖ, ಖ, ಘ, ಘ, ಜ್ಞ. ಎಲ್ಲದು ಅಕ್ಷರಗಳು ಒಂದೇ ಕಡೆಯಿಂದ ಉಚ್ಚಾರಣೆ ಆಗ್ತಿದೆ. ಅದಕ್ಕೆ ಇದು 5ನ್ನ ಒಂದು ಗುಂಪುಗಳಾಗಿ ಮಾಡಿದ್ದೀವಿ. ಎರಡನೇದಾಗಿ ಛ, ಛ, ಝ, ಝ, ಜ್ಞ. ಇದೆಲ್ಲ ಒಂದೇ ಭಾಗದಿಂದ ನಮ್ಮ ಬಾಯಿಂದ ಒಂದೇ ಶ್ವಾಸದ ಉಚ್ಚಾರಣೆ ಒಂದೇ ಇರುತ್ತೆ. ಮೂರನೇದಾಗಿ ಠ, ಠ, ಢ, ಢ, ಣ. ಎಲ್ಲ ನಮ್ಮ ನಾಲ್ಗೆ ತುದಿ ಬಾಯಿಂದ ಮೇಲೆ ಈ ಭಾಗವನ್ನು ಮುಟ್ಟುತ್ತಾ ಇದ್ದೀವಿ. ಅಂದರೆ ಅದಕ್ಕೆ ಇದನ್ನೆಲ್ಲ ಒಂದು ಗುಂಪಾಗಿ ನಾವು ವಿಂಗಡಿಸಿದ್ದೀವಿ. ಥ, ಥ, ಧ, ಧ, ನ. ಇದು ನಾವು ನಾಲ್ಗೆಯಿಂದ ನಾವು ದಂತ ಅಂದರೆ ಹಲ್ಲುಗಳೆಲ್ಲ ನಾವು ಟಚ್ ಮಾಡ್ತಿದ್ದೀವಿ. ಥ, ಥ, ಧ, ಧ, ನ. ಸೊ ಅದಕ್ಕೆ ಇದನ್ನು ಒಂದು ಗುಂಪಾಗಿ ನಾವು ವಿಂಗಡಿಸಿದ್ದೀವಿ. ಇದನ್ನು ನೋಡಿ. ಇವಾಗ ಫ, ಫ, ಭ, ಭ, ಮ.
ಇದು ತುಟಿಯ 2 ಭಾಗಗಳನ್ನು ಯೂಸ್ ಮಾಡಿ ನಾವು ಎಲ್ಲ ಪದಗಳು ಉಚ್ಚಾರಣೆ ಮಾಡ್ತಿದ್ದೀವಿ. ಅದಕ್ಕೆ ಇದನ್ನು ಒಂದು ಭಾಗವಾಗಿ ನಾವು ವಿಂಗಡಿಸ್ತಾ ಇದ್ದೀವಿ. ಇನ್ನು ಇದನ್ನು ನಾವು 2ನೇ ಹಂತದಲ್ಲಿ ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ವ್ಯಂಜನದಲ್ಲೇ ವಿಧಗಳು ಇದು, ಅವರ್ಗೀಯ ವ್ಯಂಜನ ಅಂತ. ಯ, ರ, ಲ, ವ, ಶ, ಸ, ಸ, ಹ, ಳ. ಇದನ್ನು ನಾವು ಒಂದೇ ಕಡೆಯಿಂದ ನಮಗೆ ಉಚ್ಚಾರಣೆ ಆಗ್ತಿಲ್ಲ, ಬಾಯಿಯ ಬೇರೆ ಬೇರೆ ಕಡೆಯಿಂದ ಆಗ್ತಿದೆ. ಅದಕ್ಕೆ ಇದನ್ನು ನಾವು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ಈಗ ಕನ್ನಡ ವರ್ಣಮಾಲೆಯ ಉಚ್ಚಾರಣೆಯನ್ನು ಕಲ್ತ್ಕೊಂಡ್ವಿ. ಈಗ ನಾವು ಮುಂದಿನ ಭಾಗದಲ್ಲಿ ನಾವು ಲೆಸನ್ 2 ನಾವು ಅಕ್ಷರಗಳನ್ನು ಹೇಗೆ ಬರೆಯೋದು ಅಂತ ಕಲಿಯೋಣ. ಇವತ್ತಿನ ಕ್ಲಾಸ್ ಮುಗಿಸೋಣ. ಥ್ಯಾಂಕ್ ಯು.